ರಾಘು, ಯಾರ್ಯಾರ ಕತೆ ನಿಮ್ಗೆ ಹೆಂಗ್ ಇಷ್ಟ ಆಯ್ತು ಹೇಳಿ. ನಮಗೆ ಆಕ್ಚುಲಿ ಅಷ್ಟೊಂದು ಕತೆ ಗೊತ್ತಿರ್ಲಿಲ್ಲ. ಇವ್ರು ಸ್ಪೂಫ್ ಮಾಡಾದ್ಮೇಲೆ ಗೊತ್ತಾಗಿತ್ತು ಪಾಪ ಎಷ್ಟು ಕಷ್ಟ ಪಡ್ತವ್ರೆ, ಎಷ್ಟು ನೊಂದು ಹೋಗ್ಬಿಟ್ಟಿದ್ದಾರೆ ಅಂತ. ಬಟ್ ನಿಜವಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರಿ ದೀಶಲ್ ಅಂಡ್ ಸಿದ್ದೇಗೌಡ್ರೆ. ಥ್ಯಾಂಕ್ ಯು ಸರ್. ತುಂಬಾ ಲೈಫ್ ಇತ್ತು ಅಂಡ್ ಎಲ್ಲ ಡಾನ್ಸರ್ಸ್ಗೂ ಥ್ಯಾಂಕ್ಸ್ ಅಲ್ಲ ಆಟ್. ತುಂಬಾ ಚೆನ್ನಾಗಿತ್ತು ಕಣ್ರೆ. ಥ್ಯಾಂಕ್ ಯು ಸೋ ಮಚ್ ಅದನ್ನ ಇಷ್ಟು ಎಂಟರ್ಟೈನಿಂಗ್ ಆಗಿ ಮಾಡಿದ್ದಕ್ಕೆ. ಒಂದು ನನಗೆ ಬಹಳ ಖುಷಿ ಆಗೋದು ನಮ್ಮ DKD ವೇದಿಕೆ ಬಗ್ಗೆ, ನಮ್ಮ ಮಾಸ್ಟರ್ಸ್ ಆಗಲಿ, ಮೆಂಟರ್ಸ್ ಆಗಲಿ, ನಮ್ಮ ಕಂಟೆಸ್ಟೆಂಟ್ಸ್ ಆಗಲಿ, ಎಲ್ಲರೂ ಎಷ್ಟು ಪಾಸಿಟಿವ್ ಆಗಿದ್ದೀರಾ ಅಂತ ಹೇಳಿದ್ರೆ, ಒಂದೊಂದ್ಸಲ ಸತ್ಯವಾಗ್ಲೂ ಹೇಳ್ತೀನಿ, ನನ್ನ ಪಾಡು ನಾನು ಇಲ್ಲಿ ಬರೋಕ್ಕೆ ಮುಂಚೆ ಅಲ್ಲಿ ಹೋದ್ಮೇಲೆ ಒಂದು ದೃಷ್ಟಿ ತೆಗೆದ್ಬಿಟ್ಟು ಹೋಗ್ತೀನಿ, ನಾನು ಯಾವ ದೃಷ್ಟಿನೂ ಬಿಡದೇ ಇರಲಿ ಅಂತ. ಎಲ್ಲ ಅಷ್ಟು ಖುಷಿಯಾಗಿದ್ದೀವಿ. ಆಮೇಲೆ ಅಷ್ಟೇ ಖುಷಿಯಾಗಿ ನೀವು ಇವತ್ತು ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು ಸಿದ್ದೇಗೌಡ್ರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸಚ್ ಅ ಸ್ಪೋರ್ಟ್ ಆ್ಯಂಡ್ ದಿಶಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸಚ್ ಅ ಫ್ಯಾಂಟಾಸ್ಟಿಕ್ ಕಂಟೆಸ್ಟೆಂಟ್. ಥ್ಯಾಂಕ್ ಯು ಸರ್. ರಚ್ಚು, ಇದು ತುಂಬ ಹೊಸದಾಗಿತ್ತು ಆ್ಯಂಡ್ ಈ ಒಂದು ಇನ್ನೋವೇಟಿವ್ ಐಡಿಯಾನ ತೊಗೊಂಡು ಬಂದಿದ್ದು ಮೋಹನ್ ಮಾಸ್ಟರ್ ಸೂಪರ್ ಆಗಿ ಮಾಡಿಸಿದ್ದೀರಾ ಮಾಸ್ಟರ್. ಮೇಡಮ್ ನಿಕ್ಕಿ ಆ್ಯಂಡ್ ಆಕಾಶ್ ಅಂಡ್ ಟೀಮ್ ಫುಲ್ಲು ಮಾಡಿದ್ದು ಮೇಡಮ್. ಪ್ರಜು ಎಡಿಟ್ ಮಾಡಿದ್ದು. ಇದು ಸಾಂಗ್ ನೆನ್ನೆ ಎಲ್ಲ ಬರಿತಾನೆ ಇದ್ವಿ, ಬೆಳಿಗ್ಗೆ ರೆಡಿ ಆಗಿದ್ದು 9ರಿಂದ 10 ಗಂಟೆಗೆ ಬಂದು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡಿ ಕಂಪೋಸ್ ಮಾಡಿ ಇವಾಗ ಮಾಡಿರೋದು. ಹಾಡಿದ್ದು ನಮ್ಮ ಸಿದ್ದೇಗೌಡರು ಆ್ಯಂಡ್ ದರ್ಶನ್. ಆ್ಯಂಡ್ ದರ್ಶನ್. ನಿಮ್ಗೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾಕೆ ಅಂದರೆ ತುಂಬ ಕಷ್ಟಪ್ಪ ಈ ಥರ ಲಾಸ್ಟ್ ಮಿನಿಟಲ್ಲಿ ಎಲ್ಲನೂ ತುಂಬ ಚೆನ್ನಾಗಿ ಅಸೈನ್ ಮಾಡಿ ಅದನ್ನು ಕೊರಿಯೋಗ್ರಫಿ ಮಾಡಿ ಅದನ್ನು ವೇದಿಕೆ ಮೇಲೆ ತೊಗೊಂಡು ಪ್ರೆಸೆಂಟ್ ಮಾಡೋದಿಲ್ಲ. ಇಟ್ಸ್ ಡಿಫಿಕಲ್ಟ್. ಸೂಪರ್ ಗೈಸ್, ಲವ್ ಯು. ಸಾಗರ್ ಆಡ್ ಬರ್ದಿದ್ದು ಮೇಡಮ್, ಸಾಗರ್ ಆಡ್ ಬರ್ದಿದ್ದು. ನಾನು ಒಂದು ಬ್ಯಾಂಗಲ್ ಬಂಗಾರೆ ನಾನು ಬರ್ದೆ, ಇನ್ನೆಲ್ಲ ಸಾಗರ್ ಬರ್ತಿತ್ತು. ಯಾರದು ಸಾಗರು? ನನಗೆ ಸ್ಕ್ರಿಪ್ಟ್ ಕೊಡೋರು, ನನ್ನ ಟಾಕ್ ಬ್ಯಾಕ್ ಅಲ್ಲಿ ಇರುವಂತ ಒಂದು ಟ್ಯಾಲೆಂಟ್. ಮೇಡಮ್ ಮೈನ್ ಪ್ರಜು ಮೇಡಮ್. ಪ್ರಜ್ವಲ್ ತುಂಬ ಚೆನ್ನಾಗಿ ಎಡಿಟ್ ಮಾಡಿಕೊಡೋದು ನಾವು ಫಾಸ್ಟ್ ಆಗಿ. ಹೂ ಇಸ್ ಪ್ರಜು? ನಮ್ಮ DKDಯ ಎಲ್ಲ ಹಾಡುಗಳನ್ನ ಎಡಿಟ್ ಮಾಡಿ ಮ್ಯಾಜಿಕ್ ಮಾಡುವಂತ ಮ್ಯೂಸಿಕಲ್ ಮಿಕ್ಸರ್ ಪ್ರಜು. ಇದೆಲ್ಲ ಕುರುಕ್ಷೇತ್ರ ಇದ್ದಂಗೆ. ಕೃಷ್ಣ ಅವನೊಬ್ನೇ, ಅವನಿಗೆ ಎಲ್ಲ ಗೊತ್ತಿರುತ್ತೆ. ಕೃಷ್ಣ ಅವನು, ಇನ್ನೆಲ್ಲ ಕುರುಕ್ಷೇತ್ರದಲ್ಲಿದ್ದರು. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಬಟ್ ರಚ್ಚು, ನಾವು ಹೇಳಲೇಬೇಕು, DKDಯ ಪ್ರತಿ ಸೀಸನ್ನ ಎಲ್ಲ ಪರ್ಫಾರ್ಮೆನ್ಸ್ನ ಒಂದು ಮ್ಯೂಸಿಕ್ ಟ್ರೆಂಡ್ ಆಗುತ್ತೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಪ್ರಜ್ಜುನೇ. ಈ ಮಧ್ಯದಲ್ಲಿ ಅಂತೆಲ್ಲ ಹಾಕದ್ ನೀವೇನಾ? ಅಲ್ಲಿ ಫ್ಲಿಪ್ ಇರುತ್ತೆ. ಈಗ ಆ ಫ್ಲಿಪ್ಪಲ್ಲಿ ನಾವು ಎಫೆಕ್ಟ್ಸ್ ಬೇಡ, ಬೇರೆ ಬೇರೆ ಬೋರ್ ಆಗಿ ಸರ್ ಅಲ್ಲಿ ಈಗಲ್ ಸೌಂಡ್ ಬರಬೇಕು ಚೆನ್ನಾಗಿ, ಇಲ್ಲಾಂದ್ರೆ ವೆರಿ ಗುಡ್. ಆಲ್ ದ ಬೆಸ್ಟ್. ಯು ಗೈಸ್ ವರ್ ಟೂ ಗುಡ್. ಥ್ಯಾಂಕ್ ಯು ಅಣ್ಣ. DKDಲಿ ನಮಗೆ ಗೊತ್ತಿಲ್ಲದೆ ಇರೋಂಥ ಒಂದು ಪ್ರಪಂಚ, ಆ ಪ್ರಪಂಚವನ್ನ ಇವತ್ತು ನಮ್ಮ ಸಿದ್ದೇಗೌಡರು ಹಾಗೂ DShell ತೋರಿಸಿದ್ದಾರೆ. ಹೆಂಗ್ ಅನ್ಸ್ತಾಣ ನಿಮ್ಗೆ? ಅದು ಹಿಂಗ ನಿಲ್ತು ಪರ್ಫಾರ್ಮೆನ್ಸ್. ಸೂಪರ್ ಮೈಂಡ್ ಬ್ಲೋಯಿಂಗ್, ಬ್ಯಾಂಗ್ ಬ್ಯಾಂಗ್. ಫಸ್ಟ್ ಟೈಮ್ ಐ ಥಿಂಕ್ ನನಗೆ ಇದು ಮಾಸ್ಟರ್ದು ಇದು ಸ್ಕೂಫ್ ಮಾಡ್ತಿದ್ದೆ ಫಸ್ಟ್ ಟೈಮ್ ನೋಡ್ರೆ ನಾನು. ಐ ಥಿಂಕ್ ಇಟ್ ವಾಸ್ ವೆರಿ ಬ್ರಿಲಿಯಂಟ್ಲಿ ಡನ್. ಆಮೇಲೆ ನನಗೆ ಜಾಸ್ತಿ ನೋಡಿಲ್ಲ ನಾನು. ಐ ಹ್ಯಾವ್ ನಾಟ್ ಸೀನ್, ಓನ್ಲಿ ಕೊರಿಯೋಗ್ರಾಫ್ ಮಾಡೋದು ಮಾತ್ರ ನೋಡಿದ್ದೀನಿ ಅಷ್ಟೇ. ಈ ಎಂಟರ್ಟೈನ್ಮೆಂಟ್ಗೋಸ್ಕರ ಥ್ಯಾಂಕ್ ಯು ಪ್ರಜ್ಜು ಆ್ಯಂಡ್ ಥ್ಯಾಂಕ್ ಯು DShell. ಥ್ಯಾಂಕ್ ಯು ಗೌಡ್ರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಾಸ್ಟರ್, ಹೆಂಗ್ ಅನ್ಸು ನಮ್ಮ ರಚ್ಚ ಜೊತೆ ಈ ಹಾಡಿಗೆ ಇಲ್ಲಿ ಸ್ಟೆಪ್ ಹಾಕಿದ್ದು? ತುಂಬ ಖುಷಿ ಆಯ್ತು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಬಂದು ಡ್ಯಾನ್ಸ್ ಮಾಡಿದ್ದಕ್ಕೆ ತುಂಬ ಖುಷಿ ಆಯ್ತು ಮ್ಯಾಮ್. ಮಾಸ್ಟರ್ ಅಲ್ಲಿ ಒಂದು ಸಣ್ಣ ಇನ್ನೋಸೆನ್ಸ್ ಇದೆ, ಒಂದು ಸಣ್ಣ ಕ್ಯೂಟ್ನೆಸ್ ಇದೆ. ಏನೋ ಹೇಳ್ತಾರೆ ಅಂದ್ರೆ ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಮೇಡಮ್ ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ದಕ್ಕೆ ಅಂತ ಹೇಳ್ತಾವ್ರೆ ರಚ್ಚು. ಈ ಥ್ಯಾಂಕ್ಸ್ ಮಾಸ್ಟರ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಾನು ಯಾವಾಗಲೂ ಹೇಳೋ ಹಾಗೆ ವಸಂತ ವಸಂತ. ಬಟ್ ನಿಜವಾಗ್ಲೂ ರಚ್ಚು
ಆಕ್ಚುಲಿ ವಸಂತ್ ಮಾಸ್ಟರ್ ಜೀವನದಲ್ಲಿ ವಸಂತ ಕಾಲವನ್ನ ನೀವೇ ತಂದಿದ್ದು. ಈ ಹಾಡು ಮತ್ತೆ ವಾಪಸ್ ಟ್ರೆಂಡಲ್ಲಿ ಬಂತು, ವಸಂತ್ ಮಾಸ್ಟರ್ ಟ್ರೆಂಡಲ್ಲಿದ್ರು. ಅಂದರೆ ಟೆಕ್ನಿಷಿಯನ್ಗಳನ್ನ ಗುರುತಿಸಿ ಬೆಳಕಿಗೆ ತಗೊಂಬರೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ನೀವು ಅದನ್ನು ಅವರ ಜೀವನದಲ್ಲಿ ಮಾಡಿದ್ದೀರಾ. ಅವ್ರ ಪರವಾಗಿ ಎಲ್ಲ ಕೊರಿಯೋಗ್ರಾಫರ್ಸ್ ಪರವಾಗಿ ನಿಮಗೆ ಥ್ಯಾಂಕ್ ಯು ರಚ್ಚು. ಥ್ಯಾಂಕ್ ಯು ವೆರಿ ಮಚ್. ಹಿ ಡಿಸರ್ವ್ಸ್ ಇಟ್. ಅವ್ರ ಜೊತೆಗೆ ಎಲ್ಲ ಕೊರಿಯೋಗ್ರಾಫರ್ಸ್ ಕೂಡ ಆ ಥರ ಒಂದು ಯೋಗ್ಯತೆ ಇರುವಂಥವ್ರು, ಅರ್ಹತೆ ಇರುವಂಥವ್ರು. ಸೊ ಅವ್ರಿಗೆ ಏನೇನು ಸಲ್ಲಬೇಕು, ದಕ್ಕಬೇಕು, ಅದು ದಕ್ಕೆ ತಕ್ಕತ್ತೆ. ಆ್ಯಂಡ್ ನಾನು ಯಾವಾಗಲೂ ಹೇಳ್ತೀನಿ, ಒಳ್ಳೇದಾಗತ್ತೆ ನಿಮ್ಗೆಲ್ರಿಗೂ. ಜಸ್ಟ್ ವೇಟ್ ಫಾರ್ ಯೋರ್ ಟೈಮ್, ಹ್ಯಾವ್ ಪೇಷನ್ಸ್ ಅಷ್ಟೇ. ಓಕೆ, ಅಷ್ಟೇ. ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ ಯು. ಈಗ ಈ ಪರ್ಫಾರ್ಮೆನ್ಸ್ಗೆ ಸ್ಕೋರ್ಸನ್ನು ಕೊಡಬೇಕಾಗಿ ಕೋರಿಕೆ 9.5. 9.5. ರಚ್ಚು 9. 9. ಅಜ್ಜು 15 - 6. 9. 27.5 ನಿಮ್ಮ ಟೋಟಲ್ ಸ್ಕೋರ್. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಥ್ಯಾಂಕ್ ಯು ವೆರಿ ಮಚ್. ಮಾಸ್ಟರ್, ಎಲ್ಲರೂ ಸಾಹಿತ್ಯಕ್ಕೆ ಸ್ಟೆಪ್ ಹಾಕ್ತಾರೆ, ಆದರೆ ನೀವು ಮ್ಯೂಸಿಕ್ ಅಲ್ಲಿರುವಂತ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಗೂ ಕೂಡ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ. ವಸಂತ್ ಮಾಸ್ಟರ್ ಹೀರೋ ತರ ಡ್ಯಾನ್ಸ್ ಮಾಡ್ತಾರಪ್ಪ, ಹೀರೋ ತರ. ಅಲ್ಲೊಂದು ವೈಲಿನು, ಗಿಟಾರು, ಒಂದು ಕೊಳಲು, ಏನಿದ್ರು ಕೂಡ ಅದಕ್ಕೊಂದು ಎಕ್ಸ್ಪ್ರೆಷನ್. ದಟ್ ಇಸ್ ವೈ ಯು ಆರ್ ವಸಂತ್ ಮಾಸ್ಟರ್. ಸೂಪರ್ ವಸಂತ್ ಮಾಸ್ಟರ್. ಈಗ ತುಂಟರ ತುಂಟ ವಿಜಯ ರಾಘವೇಂದ್ರ. ನಾನು ಆಸ್ ಇಟ್ ಈಸ್ ವಸಂತ್ ಮಾಸ್ಟರ್ ಅವರ ಬಾಡಿ ಲ್ಯಾಂಗ್ವೇಜ್ ನಾನು ಭಾಳ ದೊಡ್ಡ ಫ್ಯಾನ್ ಇದ್ದೀನಿ. ಯು ಆರ್ ವೆರಿ ಎಕ್ಸ್ಪ್ರೆಸಿವ್ ವಸಂತ್ ಮಾಸ್ಟರ್. ತುಂಬಾ ಎಕ್ಸ್ಪ್ರೆಸಿವ್ ಇದ್ದೀರಾ. ಆ ಕಡೆ ಯಶವಂತ್, ಅವ್ನು ಹಿ ಸೋ ಈಸಿ ವಿತ್ ಹಿಸ್ ಬಾಡಿ, ಹಿ ಸೋ ಈಸಿ ವಿತ್ ಹಿಸ್ ಫ್ಲಿಪ್ಸ್. ಬರೀ ಅದೇ ಇಲ್ಲದೇ ಇದರಲ್ಲಿ ಒಳ್ಳೆ ಒಂದು ನೀಟ್ ಕೊರಿಯೋಗ್ರಫಿ ಇತ್ತು. ಆ್ಯಂಡ್ ಪೂಜಾಗೆ ಬಹಳ ಚಾಲೆಂಜಿಂಗ್ ಇತ್ತು ಇವತ್ತು, ಯಾಕಂದರೆ ಆ ಲಿರಿಕೇ ಇಲ್ಲದೇ ಶಿ ಹ್ಯಾಡ್ ಟು ಎಕ್ಸ್ಪ್ರೆಸ್ ಈಚ್ ಆ್ಯಂಡ್ ಎವ್ರಿ ಬಿಟ್. ಅದನ್ನು ತುಂಬ ನೀಟಾಗಿ, ತುಂಬ ಎಕ್ಸ್ಪ್ರೆಸಿವ್ ಆಗಿ, ತುಂಬ ಪ್ಲೆಸೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡಿದೆಯಾ ಪೂಜಾ. ವೆರಿ ನೀಟ್ಲಿ ಡನ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಾಘು. ರಚ್ಚು ಫಸ್ಟ್ಲಿ ನನಗೆ ಸೆಟ್ ತುಂಬಾ ಇಷ್ಟ ಆಯಿತು. ತುಂಬ ಬ್ಯೂಟಿಫುಲ್ ಆಗಿದೆ, ವಿತ್ ನೈಸ್ ಕಾಂಬಿನೇಷನ್ ಪಿಂಕ್ ಆ್ಯಂಡ್ ವೈಟ್. ಆ್ಯಂಡ್ ಲೈಟಿಂಗ್ಸ್, ಈ ಹಾಡ್ ಸ್ಟಾರ್ಟ್ ಆದಾಗ ಲೈಟಿಂಗ್ಸ್, ಆ ಮೂಡ್ ಸೆಟ್ ಮಾಡಿದ್ದು ನಂಗೆ ತುಂಬಾ ಇಷ್ಟ ಆಯಿತು ಮಾಸ್ಟರ್. ಅದಾದಮೇಲೆ ದೋಸ್ ಬಬಲ್ಸ್, ಅದು ಒಂಥರ ಇನ್ನೊಂದಷ್ಟು ಎನ್ಹ್ಯಾನ್ಸ್ ಮಾಡ್ತಿತ್ತು ನಿಮ್ಮ ಎಲ್ಲರ ಪರ್ಫಾರ್ಮೆನ್ಸ್. ಅದು ಬಿಟ್ಟರೆ ಪೂಜಾ, ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಎಲಿಗೆಂಟ್ ಆಗಿ ಮಾಡಿದ್ರಿ ಪೂಜಾ. ಆ್ಯಂಡ್ ಯಶವಂತ್, ನೀವು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ. ಆ್ಯಂಡ್ ವಸಂತ್ ಮಾಸ್ಟರ್, ಆಸ್ ಐ ಆಲ್ವೇಸ್ ಟೆಲ್ ಯು, ವಸಂತ. ಥ್ಯಾಂಕ್ ಯು ರಚ್ಚು. ಅಣ್ಣ, ಈ ತುಂಟರ ಪರ್ಫಾರ್ಮೆನ್ಸ್ ಹೆಂಗ್ ಅನ್ಸ್ತು ನಿಮಗೆ? ವಸಂತ್ ಅವ್ರೆ, ಆ್ಯಕ್ಚುಲಿ ಮೂಮೆಂಟ್ಸ್ ವೈಸ್ ತುಂಬ ಚೆನ್ನಾಗಿತ್ತು, ಅದು ನೋ ಡೌಟ್ ಅಬೌಟ್ ಇಟ್. ಯಾಕಂದರೆ ಎಕ್ಸ್ಪೆಷಲಿ ಇವತ್ತು ಪೂಜಾ ಡ್ಯಾನ್ಸ್ ಮಾಡಿದ ಸ್ಟೈಲ್ ತುಂಬ ಚೆನ್ನಾಗಿತ್ತು. ಜಸ್ಟ್ ಲೈಕ್ ನಿಮ್ಮ ಮೇಕಪ್ಪು, ನಿಮ್ಮ ಅಪಿಯರೆನ್ಸ್ ಎಲ್ಲ ಭಾಳ ಚೆನ್ನಾಗಿತ್ತು. ಏನಾದ್ರು ಸ್ವಲ್ಪ ನಾಟಿನೆಸ್ ಆಗಿ ಈ ಲುಕ್ ವೈಸ್ ಮಾಡಿದರೆ ಮಾತ್ರ ಇನ್ನೂ ತುಂಬ, ಐ ಥಿಂಕ್ ಇಟ್ ವುಡ್ ಹ್ಯಾವ್ ಬೀನ್ ಜೆನ್ಯೂನ್ಲಿ ಗುಡ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇವತ್ತು ನಾನು ಎದ್ನಿಂದ ಮಾತಾಡ್ತೀನಿ ವಸಂತ್ಗೆ, ಐ ಲೈಕ್ ಯುವರ್ ಸ್ಟೈಲ್. ಯೂಶಲಿ ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಆಡ್ಕೊಂಡೇ ಹೋಗ್ತೀವಿ, ಅದೆಲ್ಲ ಡ್ಯಾನ್ಸ್. ಮಿಡಲ್ ಆ ಬ್ರೇಕ್ ಕೊಟ್ಟರು, ಆ ಬ್ರೇಕ್ಲಿ ಒಂದು ಸ್ಮಾಲ್ ಗೆಸ್ಚರ್ ಇದೆಯಲ್ಲ, ದಟ್ ವಾಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ನಿಜ ನೋಡಿದಾಗ ನೋಡೋಕ್ಕೆ ಕ್ಯೂಟ್ ಆಗಿತ್ತು. ದ ವೇ ಯು ಡ್ಯಾನ್ಸ್, ದ ಸ್ಟೈಲು, ಅಪಿಯರೆನ್ಸು, ಆ ಕಾಲು ಹೋಗೋ ರೀತಿ, ಹೈಟ್, ಮೊದಲೇ ಹೈಟು, ಆ ಹೈಟ್ ಪರ್ಫೆಕ್ಟಾಗಿ ಕಾಲು ಹೋದಾಗ, ಮೈ ಗಾಡ್, ಇಟ್ ಲುಕ್ಸ್ ಗ್ರೇಷಿಯಸ್.